ನಮಸ್ಕಾರ. ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ. ಕೆಲವು ದಿನಗಳ ಹಿಂದೆ ಎಚ್ ಡಿ ಕೋಟೆ ಪುರಸಭೆ ಅಭಿವೃದ್ಧಿಗೆ ಮಾರಕವಾದವರು ಯಾರು ಎಂಬ ಒಂದು ಕಂಟೆಂಟನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ. ಆ ವಿಷಯವಾಗಿ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಎಚ್ ಡಿ ಕೋಟೆ ಪುರಸಭೆ ಅಭಿವೃದ್ಧಿಗೆ ಮಾರಕವಾದವರು ಯಾರು ಎಂಬ ವಿಷಯವಾಗಿ 3 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀನಿ. ಒಂದು, ಪುರಸಭೆಯ ಆಡಳಿತ ಕಚೇರಿ. ಎರಡನೇದು, ಇಡೀ ಟೌನಿನ ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕಾದಂಥ ಕಾರ್ಯಗಳು ಅಭಿವೃದ್ಧಿ ಆಗದೆ ಸ್ಥಗಿತವಾಗಿದೆ. ಮೂರನೇದು, ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಂತ ಇದ್ದಂಥ ಕೆಲಸಗಳು ಸ್ಥಗಿತ ಆಗಿದಾವಲ್ಲ, ಅದಕ್ಕೆ ಬೇಕಾದಂಥ ಮೂಲ ಆದಾಯವನ್ನು ಕ್ರೋಢೀಕರಣ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲೇ ಇದೆ. ಅದನ್ನು ಯಾಕೆ ಕ್ರೋಢೀಕರಣ ಮಾಡಲಿಕ್ಕೆ ಒತ್ತನ್ನು ಕೊಡ್ತಿಲ್ಲ ಅನ್ನೋದು ಮೂರನೇದು. ಈ ಮೂರು ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆ ಅಂತಂದರೆ ತುಂಬ ಭರವಸೆಯನ್ನು ಇಟ್ಟು ನಮ್ಮನ್ನು ಆಯ್ಕೆ ಮಾಡಿ ಪುರಸಭೆ ಒಳಗಡೆ ಕಳಿಸ್ಕೊಟ್ಟಿದ್ರಿ. ಅದಕ್ಕೆ ನಾನು ಎಲ್ಲರಿಗೂ ಆಭಾರಿಯಾಗಿರ್ತೀನಿ. ನಾವು ಹೋದಂಥ ಸಂದರ್ಭದಲ್ಲಿ ಒಬ್ಬರು ಅಥವಾ ಇಬ್ಬರು ಅಥವಾ 3 ಜನ ಅಥವಾ 4 ಜನ ಪುರಸಭೆಯನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ತುಂಬ ಅರಿವಾಗಿದೆ. ಹಾಗಾಗಿ ನಾನು ಕೊನೆಯದಾಗಿ ನಮ್ಮ ಅಳಲನ್ನು ಹಂಚ್ಕೊಳ್ಳಿಕ್ಕೆ ನಾನು ಯೂಟ್ಯೂಬ್ನ ಅವಲಂಬಿಸಿದ್ದೀನಿ. ಜನಗಳಿಗೆ ಮಾಹಿತಿ ಹೋದರೆ ಅಟ್ಲೀಸ್ಟು ಮುಂದೆ ಆದ್ರೂ ಅವರು ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಬೋದು ಅಂತೇಳಿ ನನ್ನ ಒಂದು ಸಣ್ಣ ಆಸೆ. ಯಾವತ್ತೂ ಕೂಡ ಒಂದು ಸ್ಥಳೀಯ ಸಂಸ್ಥೆ ಅಭಿವೃದ್ಧಿ ಆಗಲಿಕ್ಕೆ ಅಲ್ಲೂ ಕೂಡ 3 ವಿಭಾಗಗಳು ಶ್ರಮಿಸಬೇಕಾಗುತ್ತೆ. ಒಂದು, ಜನಗಳಿಂದ ಆಯ್ಕೆಯಾಗಿ ಬಂದಂಥ ಜನಪ್ರತಿನಿಧಿಗಳಂತ ನಾವು. ಎರಡನೇದು, ಆ ಒಂದು ಪುರಸಭೆಯ ಆಡಳಿತ ವ್ಯವಸ್ಥೆಯನ್ನು ನಿರ್ವಹಿಸುವಂಥ ಮುಖ್ಯ ಕಾರ್ಯನಿರ್ವಾಹಕರು ಅಂತ ಏನು ಹೇಳ್ತೀವಿ, ಮುಖ್ಯ ಅಧಿಕಾರಿಗಳು ಅಂತ ಹೇಳ್ತೀವಿ ಅವರು. ಮೂರನೇದಾಗಿ, ಮುಖ್ಯಾಧಿಕಾರಿಗಳ ಕೆಳ ಹಂತದಲ್ಲಿ ಕರ್ತವ್ಯ ನಿರ್ವಹಿಸುವಂಥ ಅಧಿಕಾರಿ ಮಿತ್ರರು. ಇವರು 3 ಜನಕ್ಕೂ ನಮ್ಮ ಎಚ್ ಡಿ ಕೋಟೆ ಪುರಸಭೆಯಲ್ಲಿ ಒಂದು ಬ್ಯಾಲೆನ್ಸಿಂಗ್ ಏನು ಹೇಳ್ತೀವಿ, ತಾಳೆ ಏನು ಹೇಳ್ತೀವಿ, ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲದ ರೀತಿಯಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತವೆ. ಇಲ್ಲಿ ತಮ್ಮ ವೈಯಕ್ತಿಕ ಮಾಡಿಕೊಳ್ಳೋ ಉದ್ದೇಶದಿಂದ ಎಚ್ ಡಿ ಕೋಟೆ ಅಭಿವೃದ್ಧಿಗೆ ಒತ್ತನ್ನು ಕೊಡದೆ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಅಧಿಕಾರಿಗಳ ಕೈ ಕೆಳಗಡೆ ಕೈಗೊಂಬೆ ಅಂತ ಕೆಲಸ ನಿರ್ವಹಿಸುವಂಥ ಪರಿಸ್ಥಿತಿ ತುಂಬ ಇದೆ. ಜೊತೆಗೆ ಸಾರ್ವಜನಿಕರಿಗೆ ಸುಲಲಿತವಾಗಿ ನಾವು ಕೆಲಸವನ್ನು ನಿರ್ವಹಿಸ್ಕೊಡ್ಬೇಕು ಅಂತೇಳಿ ಸರ್ಕಾರ ಅಧಿಕಾರಿಗಳನ್ನು ನೇಮಿಸಿದ್ರೆ, ಏನೋ ನನ್ನ ಸ್ವಂತ ಮನೆಯಿಂದ ನಾನು ಅವ್ರಿಗೆ ಮಾಡಿಕೊಡ್ತಿದ್ದೀನಿ ಅನ್ನೋ ಧೋರಣೆಯಲ್ಲಿ ದಿನ ತಳ್ತಿರುವಂಥ ಅಧಿಕಾರಿ ಮಿತ್ರರೇ ಹೆಚ್ಚು. ಯಾವುದೇ ರೀತಿ ಆಡಳಿತ ಕಚೇರಿಯ ವ್ಯವಸ್ಥೆಯನ್ನು ಸರಿಪಡಿಸುವಂಥ ಮಾನದಂಡವನ್ನು ಇಟ್ಕೊಂಡಿರುವಂಥ ಅಧಿಕಾರಿಗಳು ಬಹು ವಿರಳ. ನಾವೇನಾದರೂ ಈ ಒಂದು ಕಚೇರಿ ಅವ್ಯವಸ್ಥೆ ಬಗ್ಗೆ ಮೇಲಿನ ಅಧಿಕಾರಿಗಳಿಗೆ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಅವರು ನಾಮಕ ವ್ಯವಸ್ಥೆ ಬರ್ತಾರೆ, ಏನು ನೋಡಬೇಕು ಅದನ್ನು ನೋಡಿ ಅವ್ರ ಜೊತೆಲೇ ಹೋಗಿ ರೆಸಾರ್ಟ್ಗಳಲ್ಲಿ ಅಥವಾ ಹೋಟ್ಲ್ಗಳಲ್ಲಿ ಕೂತು ಊಟ ಸವಿದು ಹೋಗ್ತಾನೆ ಇರ್ತಾರೆ. ಜನಪ್ರತಿನಿಧಿಗಳ ಆಯ್ಕೆ ಮಾಡಿ ಕಳಿಸೋ ಉದ್ದೇಶ ಏನಂತಂದರೆ, ಎಲ್ಲಿ ಆಡಳಿತ ವ್ಯವಸ್ಥೆ ತಪ್ಪು ದಾರಿಯಲ್ಲಿ ಹೋಗ್ತಿದೆ ಅದನ್ನು ಸರಿ ಮಾಡಲಿಕ್ಕೆ ಒಂದು ಜನಪ್ರತಿನಿಧಿಗಳು ಅಂತೇಳಿ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಆ ವ್ಯವಸ್ಥೆ ಕಾಣಲಿಲ್ಲ 7 ವರ್ಷದಲ್ಲಿ ಅನ್ನೋದು ನನ್ನ ಒಂದು ಏನೇ ಅಳಲು. ಅದಕ್ಕೆ ಉದಾಹರಣೆಯಾಗಿ ಪುರಸಭೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮಧ್ಯವರ್ತಿಗಳ ಹಾವಳಿ ತುಂಬ ಅಂದರೆ ತುಂಬ ಮಧ್ಯವರ್ತಿಗಳ ಹಾವಳಿ. ಆ ಮಧ್ಯವರ್ತಿಗಳ ಹಾವಳಿಯನ್ನು ಮೇಲಧಿಕಾರಿಗಳಿಗೆ ನಾವು ಅನೇಕ ಬಾರಿ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಬಂದು ಮೂಲೆಯಲ್ಲೂ CCTVಗಳಿದೆ, CCTVಯನ್ನು ಓಪನ್ ಮಾಡಿ ಯಾಕೆ ಈ ವ್ಯಕ್ತಿ ಇಷ್ಟೊಂದು ಸತಿ ಆಫೀಸ್ ಒಳಗಡೆ ಬರ್ತಿದ್ದಾನೆ, ಕೈಯಲ್ಲೆಲ್ಲ ಫೈಲ್ ಇಟ್ಕೊಂಡು ಓಡಾಡ್ತಿದ್ದಾನೆ ಅಂತ ಕೇಳೋ ಒಂದು ಸಣ್ಣ ಸೌಜನ್ಯತೆಯನ್ನು ಕೂಡ ಮೇಲಧಿಕಾರಿಗಳೇ ಇಲ್ಲ. ಅವ್ರಿಗೆ ಆ ಒಂದು ಯಾವ ರೀತಿ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಥವಾ ಯಾವ ರೀತಿ ಅಧಿಕಾರಿಗಳನ್ನ ನಾವು ಹಿಡಿತಕ್ಕೆ ತಗೋಬೇಕು ಅನ್ನೋ ಪರಿಜ್ಞಾನವನ್ನು ಬೆಳೆಸ್ಕೊಳ್ಳದೆ ಬಂದಿರುವಂಥ ಅಧಿಕಾರಿಗಳೇ ಜಾಸ್ತಿ.
ನಾನು ಹೆಚ್ಚು ಕಡಿಮೆ ಅನೇಕ ಬಾರಿ ನಾನು ಪುರಸಭೆಯಲ್ಲಿ ಸಾರ್ವಜನಿಕರು ಕೊಟ್ಟಂಥ ದಾಖಲಾತಿಗಳನ್ನು ಕ್ರಮಬದ್ಧವಾಗಿ ಜೋಡಿಸಿಡಿ, ನೆಕ್ಸ್ಟ್ ಯಾರಾದರೂ ಅವ್ರ ಮಕ್ಕಳೋ ಮೊಮ್ಮಕ್ಕಳೋ ಬಂದಂಥ ಖಾತೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಫೈಲನ್ನು ತರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ, ಒಂದು ಅಭಿಲೇಖಾಲಯವನ್ನು ನಿರ್ಮಾಣ ಮಾಡಿ, ಒಂದು ಹಾಸ್ಪಿಟ್ಲಲ್ಲಿ ಹೋಗಿ ಬರೀ ನಂಬರ್ ಕೊಟ್ಟರೆ ಅವ್ರದ್ದು ಹಿಸ್ಟ್ರಿನೇ ತಂದು ಮುಂದೆ ಇಡ್ತಾರೆ. ಅಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಸಾರ್ವಜನಿಕರಿಗೆ ಬಂದು ಆಗೋ ಸಂದರ್ಭದಲ್ಲಿ ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೇಳಿ ಅವ್ರನ್ನ ಒತ್ತಾಕಿ 20 ಸತಿ ಅಲಿಸ್ತಾರೆ. ಏನಕ್ಕೆ ಅಂತಂದರೆ ಕೈ ಬಿಸಿ ಆಗಬೇಕು ಆ ಉದ್ದೇಶಕ್ಕೆ 20 ಸತಿ ಅಲಿಸ್ತಾರೆ. ಆ ಜನಗಳ ಶಾಪ ಯಾವಾಗ ತಟ್ಟುತ್ತೋ ಯಾವಾಗ ಆಗುತ್ತೋ ಅದು ಖಂಡಿತ ಒಂದಲ್ಲ ಒಂದು ದಿನ ಅನುಭವಿಸ್ತಾರೆ. ಆ ರೀತಿಯ ವ್ಯವಸ್ಥೆಯಲ್ಲಿ ಈ ಮುಖ್ಯಾಧಿಕಾರಿಗಳು ಜಾಣಕುರುಡರಂತೆ 12 ವರ್ಷಗಳಿಂದ ಇಲ್ಲೇ ಕರ್ತವ್ಯನ ನಿರ್ವಹಿಸ್ತಿದ್ದು, ಅದ್ರ ಬಗ್ಗೆ ನಾವು ಅನೇಕ ಬಾರಿ ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಪ್ರಯೋಜನಕ್ಕಾಗಿಲ್ಲ. ಸಾರ್ವಜನಿಕರು ಹೊರಗಡೆ ತುಂಬ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು, ತುಂಬ ಅವರ ನೋವುಗಳನ್ನ ವ್ಯಕ್ತಪಡಿಸ್ಕೊಂಡು, ಅವ್ರ ಕೆಲಸಗಳಾಗದೆ ಅವರಿಂದ ಸುಲಿಗೆಗಳನ್ನ ಮಾಡ್ತಿರುವಂಥ ಪರಿಸ್ಥಿತಿ ತುಂಬ ಇದೆ. ಮೊನ್ನೆ ಶಾಸಕರ ಗಮನಕ್ಕೆ ಯಾಕೆ ಇದೆಲ್ಲ ಹೋಗ್ತಿಲ್ಲ ಅನ್ನೋದು ನನಗೇ ಗೊತ್ತಾಗ್ತಿಲ್ಲ. ದಯಮಾಡಿ ಇನ್ನು ಮುಂದೆ ಆದ್ರೂ ಎಚ್ ಡಿ ಕೋಟೆ ಪುರಸಭೆಯ ಒಂದು ಆಡಳಿತ ವ್ಯವಸ್ಥೆಯನ್ನು ತಾವು ಸರಿ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊತೀನಿ. ಬನ್ನಿ, ಎಚ್ ಡಿ ಕೋಟೆ ಪುರಸಭೆ ಒಳಗಡೆ ಇಡೀ ಪುರಸಭೆಯನ್ನೇ ಸ್ವಚ್ಛವಾಗಿಡುವಂಥ ಒಂದು ಪುರಸಭೆ ತನ್ನ ಕಚೇರಿಯನ್ನು ಎಷ್ಟು ಸುಂದರವಾಗಿ ನಿರ್ವಹಣೆ ಮಾಡ್ತಿದೆ ಅನ್ನೋದನ್ನು ತಮಗೆ ತೋರಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಈ ಥರ ವ್ಯವಸ್ಥೆ ಇದ್ದಾಗ, ತನ್ನ ಆಡಳಿತ ಕಚೇರಿನೇ ಇಷ್ಟರ ಮಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಇನ್ನು ಪುರಸಭೆ ವ್ಯಾಪ್ತಿಯನ್ನು ಮತ್ತು ಬೇರೆ ಒಂದು ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸ್ಬೋದು, ಆಡಳಿತ ನಡೆಸ್ತಿರೋರಾಗಲಿ, ಆಡಳಿತ ನಿರ್ವಹಣೆ ಮಾಡ್ತಿರುವಂಥವ್ರಾಗಲಿ, ಅಧಿಕಾರಿಗಳಾಗಲಿ, ಜನಪ್ರತಿನಿಧಿಗಳಾಗಲಿ, ಅಧ್ಯಕ್ಷರಾಗಲಿ, ಇವ್ರಿಗೆ ಯಾರಿಗೂ ಒಳಗಡೆ ವ್ಯವಸ್ಥೆ ಗೊತ್ತಾಗ್ತಾ ಇಲ್ವಾ? ಅನೇಕ ಬಾರಿ ನಾನು ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀನಿ. ಒಂದು ಸರಿಯಾದ ರೀತಿ ಅಭಿಲೇಖಾಲಯ ಸೃಷ್ಟಿ ಮಾಡಿ ಅಲ್ಲಿ ಸಾರ್ವಜನಿಕರ ದಾಖಲಾತಿಗಳನ್ನು ಸರಿಯಾದ ರೀತಿ ಸಂರಕ್ಷಣೆ ಮಾಡಿ ಇಡಿ ಅಂತ. ಅದು ಜವಾಬ್ದಾರಿ ಅಲ್ವಾ ನಮ್ಮದು? ನಮ್ಮ ಜವಾಬ್ದಾರಿ ಅಲ್ವಾ? ಮೊನ್ನೆ ಇಂದಿರಾ ಕ್ಯಾಂಟೀನ್ದು ನಾನು ಅಪ್ಲೋಡ್ ಮಾಡಿದ್ಮೇಲೆ ಹೋಗಿ ತರಾತುರಿಲಿ ತಾವು ನಿರ್ವಹಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಮುಂಚೆ ನಿರ್ವಹಣೆ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ವಾ? ಅಧಿಕಾರಿ ಮಿತ್ರರಿಗೆ ನಿಮಗೆ ಸರ್ಕಾರ ಟ್ರೈನಿಂಗ್ ಬೇರೆ ಕೊಡುತ್ತಲ್ಲ, ಇದೇನಾ ನಿಮ್ಗೆ ಟ್ರೈನಿಂಗ್ ಕೊಟ್ಟಿರೋದು? ಒಂದು ಕಚೇರಿನ ವ್ಯವಸ್ಥಿತವಾಗಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತಂದಮೇಲೆ ಇನ್ನೇನು ನೀವು ಕೆಲಸವನ್ನು ನಿರ್ವಹಣೆ ಮಾಡ್ತೀರಿ? ಇದೆಲ್ಲ ಸಾರ್ವಜನಿಕರು ಸೂಕ್ಷ್ಮವಾಗಿ ಗಮನಿಸ್ಬೇಕು. ನೀವು ಬನ್ನಿ ಒಳಗಡೆ ಹೋಗೋಣ, ಅದು ವ್ಯವಸ್ಥೆಯನ್ನು ತಮಗೆ ತೋರ್ಸ್ಕೊಡ್ಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ಈಗ ಪುರಸಭೆ ಆವರಣದಲ್ಲಿದ್ದೀನಿ. ತಾವು ತಿಳಿದಿರುವಂತೆ ಎಚ್ ಡಿ ಕೋಟೆ ಟೌನ್ ಏನಿದೆ, ಈ ಟೌನ್ನ ಆಡಳಿತ ಕಚೇರಿ. ಬನ್ನಿ ಒಳಗಡೆ ಹೋಗೋಣ, ಆಡಳಿತ ಕಚೇರಿ ವ್ಯವಸ್ಥೆ ಹೇಗಿದೆ ನೋಡೋಣ. ಪುರಸಭೆ ಒಳಗಡೆ ಪ್ರವೇಶ ಆದ ತಕ್ಷಣ ಎಡಭಾಗದಲ್ಲಿ ಒಂದು ರೂಮ್ ಸಿಗುತ್ತೆ, ಅದ್ರ ಒಳಗಡೆ ಹೋಗೋಣ ಬನ್ನಿ. ತಾವೇನು ನೋಡ್ತಿದ್ರಿ, ಇದು ಬಯೋಮೆಟ್ರಿಕ್ಕು. ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬಂದು ಕರ್ತವ್ಯ ನಿರ್ವಹಿಸಲಿ, ಮತ್ತು ಈ ಒಂದು ಬಯೋಮೆಟ್ರಿಕ್ ಆಧಾರದಲ್ಲೇ ಸಂಬಳವನ್ನು ಮಾಡಲಿ ಅಂತೇಳಿ ಸರ್ಕಾರ ಗೈಡ್ಲೈನ್ಸನ್ನು ಹೊರಡಿಸಿ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದೆ. ಆದರೆ ಪುರಸಭೆಯಲ್ಲಿ ಇದುವರೆಗೂ ಕೂಡ ಬಯೋಮೆಟ್ರಿಕ್ ಆಧಾರದಲ್ಲಿ ಸಂಬಳ ಮಾಡಿರುವಂಥ ಒಂದೇ ಒಂದು ಚರಿತ್ರೆನೂ ಕೂಡ ಇಲ್ಲ. ಬನ್ನಿ, ಹಾಗೆ ಇವಾಗ ಸಮಯ 10:05 ಆಗಿದೆ. ಈ ಸಮಯಕ್ಕೆ ಯಾರೆಲ್ಲ ಅಧಿಕಾರಿಗಳು ಬಂದು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ಅಂತ ಒಂದು ಪರೀಕ್ಷೆ ಮಾಡೋಣ. ನೋಡಿ, ಅದರ ಬಯೋಮೆಟ್ರಿಕ್ ಪಕ್ಕದಲ್ಲೇ ಒಂದು ಕ್ಯಾಬಿನ್ ಇದೆ. ಇದು ಕಂದಾಯ ನಿಗದಿ ಮಾಡುವಂಥ ಕ್ಯಾಬಿನು. ನಂತರ ಡಾಟಾ ಎಂಟ್ರಿ ಕ್ಯಾಬಿನ್ ಇದು. ಅದಾದ ನಂತರ ಹೊರಗಡೆ ಬಂದ ತಕ್ಷಣ ಮೊದಲನೇದಾಗಿ ಮುಖ್ಯಾಧಿಕಾರಿಗಳ ಕೊಠಡಿ ಸಿಗುತ್ತೆ. ನಂತರ ಕಚೇರಿಯ ವ್ಯವಸ್ಥಾಪಕರ ಕೊಠಡಿ ಇದೆ. ಅದು ಒಂದು ಬಾಗಿಲು ತೆರೆದಿದೆ, ಒಂದು ಬಾಗಿಲು ಮುಚ್ಚಿದೆ. ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಎಸ್ ಡಿ ಸಿ ನೌಕರರಾದಂಥ ರಘುರವರು ಅಟೆಂಡೆನ್ಸ್ ಹಾಕ್ತಿದ್ದಾರೆ. ಆದರೆ ಕಚೇರಿ ವ್ಯವಸ್ಥಾಪಕರು ಕಚೇರಿಗೆ ಇನ್ನೂ ಬಂದಿಲ್ಲ. ನಂತರ ಎಚ್ ಡಿ ಕೋಟೆ
ಪುರಸಭೆ ಆಡಳಿತ ವ್ಯವಸ್ಥೆ ಸುಲಲಿತವಾಗಿ ನಡಿಬೇಕು ಅಂತಂದರೆ ಅದಕ್ಕೆ ಆದಾಯದ ಮೂಲನೇ ಮುಖ್ಯ. ಅಂಥ ಆದಾಯವನ್ನು ಕ್ರೋಢೀಕರಣ ಮಾಡುವ ಕಂದಾಯ ವಿಭಾಗಕ್ಕೆ ಹೋಗೋಣ ಬನ್ನಿ. ಇದು ಕಂದಾಯ ವಿಭಾಗದ ಕೊಠಡಿ. 10-5 ಆದರೂ ಕೂಡ ಯಾವುದೇ ಒಬ್ಬ ಕಂದಾಯ ಅಧಿಕಾರಿ ಅಥವಾ ಬಿಲ್ ಕಲೆಕ್ಟ್ರು ಕಚೇರಿಯಲ್ಲಿ ಲಭ್ಯತೆ ಇಲ್ಲ. ಆ್ಯಕ್ಚುಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಕಂದಾಯನ ವಸೂಲಿ ಮಾಡಲಿಕ್ಕೆ 8 ಗಂಟೆಗೆ ಫೀಲ್ಡಲ್ಲಿ ಇರಬೇಕು ಅಂತ ಗೈಡ್ಲೈನ್ಸೇ ಇದೆ. ಬಟ್ ಆದರೆ ಇವತ್ತಿನವರೆಗೂ ಆ ವ್ಯವಸ್ಥೆನಿಲ್ಲ. ಎಲ್ಲ ಮೈಸೂರಿಂದ ಬರುವಂಥ ನೌಕರರೇ ಹೆಚ್ಚು. 10-10:15 ಮೇಲೇ ಕಚೇರಿ ಒಳಗಡೆ ಬರುವಂಥದ್ದು. ಬಟ್ ಕಂದಾಯ ವಿಷಯದಲ್ಲಿ ಮತ್ತು ಕಂದಾಯ ಇಲಾಖೆ ಬಗ್ಗೆ ಇಡೀ ಶಾಪವನ್ನೇ HD ಕೋಟೆ ಸಾರ್ವಜನಿಕರು ಹಾಕಿ ಹೋಗುವಂಥ ಸಂದರ್ಭ ಪ್ರತಿದಿನ ಕಾಣುತ್ತೆ. ಯಾಕೆಂತಂದರೆ ಈ ಸೊತ್ತಿಗೆ ದಂಧೆ ಮಾಡ್ಕೊಂಡು ಸುಲಿಗೆ ಮಾಡುವಂಥ ಪರಿಪಾಠ HD ಕೋಟೆ ಪುರಸಭೆಯಲ್ಲಿದೆ. ಹಾಗೆ ಹೊರಗಡೆ ಬಂದ ತಕ್ಷಣ ಸ್ವಚ್ಛತೆ ಬಗ್ಗೆ ಒಂದ್ಸಲ ಶೌಚಾಲಯದ ಒಳಗಡೆ ಹೋಗಿ ನೋಡೋಣ ಬನ್ನಿ. ಇದು ಸಾರ್ವಜನಿಕರ ಶೌಚಾಲಯ ಒಳಗಡೆ. ಇದರ ಮೇಲ್ಭಾಗ ಹೋದಂಥ ಸಂದರ್ಭದಲ್ಲಿ ನಾವು ಹಳ್ಳಿಗಳ ಕಡೆ ಉಗುನಿ ಎಂಬು ಅಂತ ಹೇಳ್ತೀವಿ. ಅದನ್ನು ಕಟ್ಟಿಗೆ ಕಟ್ಟಲಿಕ್ಕೆ ಅಥವಾ ನಾವೆಲ್ಲ ಚಿಕ್ಕದರಲ್ಲಿ ಇರ್ಬೇಕಾದ್ರೆ ಬಸಾಟ ಆಡ್ತಿದ್ದೋ. ಅಂಥ ಉಗುನಿ ಎಂಬು ಏನಾದ್ರು ತಮಗೆ ಬೇಕಾದಂಥ ಸಂದರ್ಭದಲ್ಲಿ ನೇರವಾಗಿ ಪುರಸಭೆ ಒಳಗಡೆ ಬಂದರೆ ಆ ಶೌಚಾಲಯದ ಮೇಲ್ಗಡೆ ಶೇಖರಣೆ ಮಾಡಿರುವಂಥ ಪೇಪರು ಮತ್ತು ಎಲೆಕ್ಷನ್ ಟೈಮಲ್ಲಿ ಅಂಗವಿಕಲರಿಗೆ ಬಳಸುವಂಥ ವೀಲ್ ಚೇರ್ಗಳ ಸುತ್ತ ಉಗುನಿ ಎಂಬು ರಾಶಿ ನಿಮ್ಗೆ ಸಿಗುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಉಗುನಿಯಂಬ ಹಬ್ಸಿದ್ದಾರೆ. ನಿಮ್ಗೆ ಏನಾದ್ರು ಪ್ರಯೋಜನ ಬೇಕಿದ್ರೆ ಉಗುನಿಯಂ ಬೇಕಿದ್ರೆ ನಮ್ಮ ಪುರಸಭೆ ಕಾಂಟ್ಯಾಕ್ಟ್ ಮಾಡಿ. ಮುಖ್ಯ ಅಧಿಕಾರಿಗಳನ್ನ ಭೇಟಿ ಮಾಡ್ರಿ, ಉಗುನಿಯಂ ಕೊಡ್ತಾರೆ. ಅದರಲ್ಲೂ ಬೇಕಾದ್ರೆ ದುಡ್ಡು ಮಾಡಿದ್ರು ಕಣ್ರಿ. ಅದಕ್ಕೇನಾದ್ರು ಬೆಳೆಸಿದಾರೆ ಏನೋ ಗೊತ್ತಿಲ್ಲ. ನಂತರ ಬರ್ರಿ ಹೊರಗಡೆ ಹೋಗೋಣ. ಇದನ್ನೆಲ್ಲ ನೋಡ್ಕೊಂಡು ಇನ್ನೊಂದು ಅದ್ಭುತವಾದ ಒಂದು ದೃಶ್ಯ ನಿಮ್ಗೆ ತೋರಿಸ್ತೀನಿ. ಏನಾದರೂ ಫಾರಿನಿಂದ ಯಾವ್ದಾದ್ರು ರಿಸರ್ಚ್ಗೆ ಅಥವಾ ಮಾದರಿಗೆ ನಾವು ಯಾವ್ದಾದ್ರು ಪುರಸಭೆಯನ್ನ ಆಡಳಿತ ವ್ಯವಸ್ಥೆಯನ್ನ ಗ್ರಹಿಸ್ಬೇಕು ಅಂತ ಬಂದರೆ HD ಕೋಟೆ ಪುರಸಭೆ ರೆಫರ್ ಮಾಡ್ಬೇಕಂದ್ರೆ ಅಷ್ಟು ನೀಟಾದ ವ್ಯವಸ್ಥಿತವಾದ ಡಾಕ್ಯುಮೆಂಟನ್ನು ಶೇಖರಣೆ ಮಾಡುವಂಥ ಕೊಠಡಿ ಇಟ್ಟಿದ್ದಾರೆ. ನೋಡ್ಬಿಟ್ರೆ ಮುಗಿ ಬಿದ್ದುಬಿಡ್ತಾರೆ. ನಾನು ಅದನ್ನು ಇನ್ಸ್ಪೆಕ್ಷನ್ ಮಾಡ್ಕೊಂಡು ನಾವು ಅಳವಡಿಸ್ಕೋಬೇಕು ಅಂತೇಳಿ. ನೋಡ್ರಿ, ನೀವು ಕೊಟ್ಟಂಥ ದಾಖಲಾತಿಗಳು, ನೀವು ಕೊಟ್ಟಂಥ ಅರ್ಜಿಗಳು ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡ್ರಿ. ಇಂಥ ವ್ಯವಸ್ಥೆನ ದಿನ ಬರುವಂಥ ಮುಖ್ಯಾಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟ ಕಂದಾಯ ಅಧಿಕಾರಿಗಳು ಏನು ಮಾಡ್ತಾವ್ರೆ, ಅವರು ಏನು ಮಾಡ್ತಾವ್ರೆ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗತ್ತೆ. ನಾನೇನು ಹೇಳ್ಬೇಕಾಗಿಲ್ಲ ರೀ, ನಾನು ಹೇಳ್ಬೇಕಾಗಿಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಎಂಥ ಶೋಚನೀಯ ವ್ಯವಸ್ಥೆಯಲ್ಲಿ ಪುರಸಭೆ ಆಡಳಿತ ಮಾಡ್ತಿದ್ದಾರೆ ಅಂತ ಮಾನ್ಯ ಶಾಸಕರು ಇದನ್ನು ಗಮನಿಸ್ಬೇಕು. ಫಸ್ಟು ನಾನು ಎಷ್ಟು ಬಾರಿ ಮೀಟಿಂಗ್ಗಳಲ್ಲಿ ಅಜೆಂಡಾದಲ್ಲಿ ತಂದಿದ್ದೀನಿ ಗೊತ್ತೇನ್ರಿ. ಒಂದು ಫರ್ನಿಚರ್ ಮಾಡಿಸಿ ನಾವು ಕೊಟ್ಟಂಥ ಡಾಕ್ಯುಮೆಂಟ್, ಸಾರ್ವಜನಿಕರು ಕೊಟ್ಟಂಥ ಡಾಕ್ಯುಮೆಂಟ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿರಿ. ಅದು ತುಂಬ ವರ್ಷಗಳು ಕಾಪಾಡಬೇಕು ಕಣ್ರಿ ಡಾಕ್ಯುಮೆಂಟ್ನ ಅಂತ. ಒಂದು ಹಾಸ್ಪಿಟ್ಲಿಗೆ ಹೋದರೆ ಒಂದು ನಂಬರ್ ಹೇಳಿದ್ರೆ ಅವರ ಫೈಲ್ ತಗೊಂಬಂದು ಇಟ್ಬಿಡ್ತಾರೆ ಕಣ್ರಿ. ಅಂಥದ್ರಲ್ಲಿ ನಮ್ಮ ಪುರಸಭೆಯಲ್ಲಿ ಇನ್ನೊಂದು ಗೊತ್ತೇನ್ರಿ, VIP ಗಳಿಗಂತ 2 ಕೊಠಡಿ ಇದೆ. ಒಂದು ಸಂಸದರ ಕೊಠಡಿ. ಬನ್ನಿ, ಸಂಸದರ ಕೊಠಡಿ ಬಾಕಲ್ ತೆಗಿಸ್ತಾ ಇದ್ದೀನಿ ನೋಡ್ರಿ. ನಮ್ಮ ತಾಲೂಕಿಗೆ ಏನಾದ್ರು ಸಂಸದರು ಬಂದು ನಡ್ರಪ್ಪ ನಾನು ಚೇಂಬರ್ ಕುತ್ಕೋಬೇಕು ಅಂತ ಬಂದರೆ ಅವರು ಸಂಸತ್ ಭವನದಲ್ಲಿ ಚರ್ಚೆ ಮಾಡ್ತಾರೆ ಕಣ್ರಿ. ಅಷ್ಟು ನೀಟಾಗಿ ನಮ್ಮ ಪುರಸಭೆಯಲ್ಲಿ ನನ್ನ ಚೇಂಬರ್ನ ಇಟ್ಟಿದ್ದಾರೆ. ನೀವು ಬನ್ನಿ ರೆಫರ್ ಮಾಡಿ ಅಂತ. ಎಂಥ ದರಿದ್ರ ಆಡಳಿತ ವ್ಯವಸ್ಥೆ ಮಾಡ್ತಿದ್ದಾರೆ ಇದನ್ನು ನೋಡ್ರಿ. ಮುಖ್ಯಾಧಿಕಾರಿಗಳೇನಾದ್ರು ಮುಖ್ಯಾಧಿಕಾರಿಗಳವರು ಅಥವಾ D ಗ್ರೂಪ್ ನೌಕರರವರು ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ. ನಾವು ಎಷ್ಟು ಸತಿ ಹೇಳಿದ್ರು ಕೂಡ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಆಗ್ತಿಲ್ಲ, ಯಾವುದೇ ರೀತಿ ಟ್ರಾನ್ಸ್ಫರ್ ಆಗ್ತಿಲ್ಲ. ಇಂಥ ಅಧಿಕಾರಿಗಳನ್ನ ಇಟ್ಕೊಂಡು ಪುರಸಭೆನ ಏನು ಉದ್ಧಾರ ಮಾಡೋದು ಅದನ್ನ ನಿಮ್ಗೆ ಬಿಟ್ಟಿದ್ದೀನಿ, ನೀವೇ ಡಿಸೈಡ್. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.
ಪುರಸಭೆಯ ಒಳಗಡೆ ಪ್ರವೇಶಿಸಿದ ತಕ್ಷಣ ಒಂದು ಎಡಭಾಗದ ಒಂದು ರೂಮ್ ಸಿಗುತ್ತೆ, ಒಳಗಡೆ ಹೋಗೋಣ ಬನ್ನಿ. ಸರ್ಕಾರಿ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಬಂದು ಕರ್ತವ್ಯ ನಿರ್ವಹಿಸಲಿ ಅಂತ ಬಯೋಮೆಟ್ರಿಕ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಇದೇ ಆಧಾರದ ಮೇಲೆ ಸಂಬಳ ಮಾಡಬೇಕು ಅಧಿಕಾರಿ ಮಿತ್ರರು. ಬಟ್ ಇವತ್ತಿನವರೆಗೂ ಕೂಡ ಬಯೋಮೆಟ್ರಿಕ್ ಆಧಾರದ ಮೇಲೆ ಸಂಬಳವನ್ನು ಮಾಡಿ ಅಧಿಕಾರಿಗಳನ್ನ ಹಿಡಿತದಲ್ಲಿ ತಗೊಳ್ಳುವಂತ ವ್ಯವಸ್ಥೆಗೆ ಮುಖ್ಯಾಧಿಕಾರಿಗಳು ಮತ್ತೆ ಅಧಿಕಾರಿ ಚುಕ್ಕಾಣಿ ಹಿಡಿದಂಥವ್ರು ಒಬ್ರು ಹೋಗಿಲ್ಲ. ಅಂತ ದುರ್ವ್ಯವಸ್ಥೆಯಲ್ಲಿ ಆಡಳಿತ ನಡೀತಿದೆ. ಬನ್ನಿ, ಇವಾಗ ಸಮಯ 10:05 ಆಗಿದೆ. ಒಳಗಡೆ ಹೋಗೋಣ ಬನ್ನಿ. ಯಾರ್ಯಾರು ಬಂದು ಕರ್ತವ್ಯ ನಿರ್ವಹಿಸ್ತಿದ್ದಾರೆ ತಮಗೆ ಗೊತ್ತಾಗುತ್ತೆ. ಈಗ ಅದ್ರ ಪಕ್ಕದಲ್ಲಿರುವಂತ ಒಂದು ರೂಮು ಇದು ಬಂದು ಕಂದಾಯ ನಿಗದಿ ಮಾಡುವಂತ ಸ್ಥಳ. ಅದಾದ ನಂತರ ಕಂಪ್ಯೂಟರ್ ಆಪರೇಟರ್ ರೂಮು. ಇದು ಗುಡ್ ವರ್ಕರ್ ಒಬ್ರು ಕಂಪ್ಯೂಟರ್ ಆಪರೇಟರ್, ಅವ್ರ ಬಗ್ಗೆ ಒಂದು ಮಾತು ಯಾರು ಮಾತಾಡಂಗಿಲ್ಲ, ಅಂತ ವರ್ಕರ್ ಇದ್ದಾರೆ, ತೊಂದರೆ ಇಲ್ಲ ಅದು. ಮುಂದೆ ಬಂದಂತ ಸಂದರ್ಭದಲ್ಲಿ ಕಚೇರಿಯ ವ್ಯವಸ್ಥಾಪಕರ ಕೊಠಡಿ. ಇದು ಒಂದು ಬಾಗಿಲು ತೆಗೆದಿದೆ, ಇನ್ನೊಂದು ಬಾಗಿಲು ಮುಚ್ಚಿದೆ. ಇನ್ನೂ ಕಚೇರಿ ವ್ಯವಸ್ಥಾಪಕರು ಕಚೇರಿ ಒಳಗಡೆ ಬಂದಿಲ್ಲ. ಸೆಕೆಂಡ್ ಡಿವಿಷನ್ ಕ್ಲರ್ಕ್ ರಘುರವ್ರು ಬಂದು ಅಟೆಂಡೆನ್ಸ್ ಹಾಕ್ತಿದ್ದಾರೆ, ಸರಿಯಾದ ಸಮಯಕ್ಕೆ ಬಂದು. ಬನ್ನಿ ಮುಂದೆ ಹೋಗೋಣ. ಇಡೀ ಪುರಸಭೆ ಆಡಳಿತ ವ್ಯವಸ್ಥೆಯನ್ನ ಸುವ್ಯವಸ್ಥಿತವಾಗಿ ಕೊಂಡೊಯ್ಯಲಿಕ್ಕೆ ಆದಾಯ ಇರುವಂಥದ್ದೇ ಕಂದಾಯ ಇಲಾಖೆಯಲ್ಲಿ. ಆ ಕಂದಾಯ ಶಾಖೆ ಒಳಗಡೆ ಹೋಗೋಣ ಬನ್ನಿ. ಯಾರ್ಯಾರು ಬಂದಿದ್ದಾರೆ, ಬೆಳಗಿನ ಜಾವನೇ ಹೋಗಿ ಕಂದಾಯಕ್ಕೆ ವಸೂಲಾತಿಗೆ ಒತ್ತು ಕೊಡ್ತಿದ್ದಾರೆ ನೋಡೋಣ ಬನ್ನಿ. ಒಂದು ಚೇರಲ್ಲೂ ಕೂಡ ಕಂದಾಯಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಒಬ್ರು ಇಲ್ಲ. RO ಇಲ್ಲ, RI ಇಲ್ಲ, ಮತ್ತೆ ಬಿಲ್ ಕಲೆಕ್ಟರ್ ಇಲ್ಲ, ಯಾರು ಇಲ್ಲ. ಒಬ್ರು ಮಾತ್ರ ಇದ್ದಾರೆ, ಔಟ್ಸೋರ್ಸಸ್ ಎಂಪ್ಲಾಯ್ ಅವರು. ಇವರೆಲ್ಲ ಅಪ್ರೂವಲ್ ಮಾಡಿ ಕಳಿಸಿದಂತ ಒಂದು ಈಸೊತ್ತು ಕಾಪಿ ತೆಗೆಯುವಂತ ವ್ಯಕ್ತಿ ಬೆಳಗ್ಗೆನೆ ಬಂದು ಕೂತಿದ್ದಾರೆ. ಇಂಥ ಒಂದು ದುರ್ವ್ಯವಸ್ಥೆಯ ಆಡಳಿತ ವ್ಯವಸ್ಥೆಯನ್ನು ನಡೆಸ್ತಿರುವಂತ 23 ಜನ ಸದಸ್ಯರಿಗೂ ಇದು ನಾವು ಬಾಜಿನಾಗ್ತೀವಿ. ಯಾಕಂದ್ರೆ ನಮ್ಮಲ್ಲೇ ಒಮ್ಮತ ಇಲ್ಲ. ಅದರಿಂದ ಅಧಿಕಾರಿಗಳು ಯಾರು ಕೇಳಲ್ಲ ಅಂತೇಳಿ ಅವ್ರು ಬಂದಂಗೆ ಬರ್ತಾರೆ, ಹೋಗಂಗೆ ಹೋಗ್ತಾರೆ. ಅಧ್ಯಕ್ಷರು ಕೇಳಲ್ಲ, ಸ್ಟ್ಯಾಂಡಿಂಗ್ ಕಮಿಟಿ ಕೇಳಲ್ಲ, ಉಪಾಧ್ಯಕ್ಷರು ಕೇಳಲ್ಲ, ಚೀಫ್ ಆಫೀಸರ್ ಅಂತೂ ಬಿಡಿ, ಅದ್ರ ಸುದ್ದಿನೇ ಬೇಡ. ಬನ್ನಿ, ಹಾಗೆ ಇಲ್ಲಿನ ವ್ಯವಸ್ಥೆ ನೋಡೋಣ ಒಂದ್ಸತಿ. ಇಲ್ಲಿ ಒಂದು ವಾಶ್ರೂಮ್ ಇದೆ, ಒಳಗಡೆ ಹೋಗಿ ನೋಡೋಣ ಬನ್ನಿ. ಇಡೀ ಪುರಸಭೆನೇ ಸ್ವಚ್ಛವಾಗಿಡುವಂತ ಪುರಸಭೆ ಒಳಗಡೆ ಯಾವ ರೀತಿ ಇದೆ ನೋಡೋಣ ಬನ್ನಿ. ನೋಡಿ, ಮೇಲ್ಗಡೆ ಈ ಹಳ್ಳಿಗಳ ಕಡೆ ಉಗ್ನಿಯಂಬು, ನಾವು ಈ ಬಸ್ ಎಲ್ಲ ಓಡಿಸ್ತಿದ್ದ ಚಿಕ್ಕ ಮಕ್ಳು ಇರ್ಬೇಕಾರೆ, ಅಂತ ಉಗ್ನಿಯಂಬ ಯಾರಿಗಾರು ಬೇಕು ಅಂತಂದ್ರೆ ನಮ್ಮ ಪುರಸಭೆ ಕಚೇರಿ ಒಳಗಡೆ ಟಾಯ್ಲೆಟ್ ರೂಮ್ ಮೇಲ್ಗಡೆ ಬೆಳೆದ್ ನಿಂತಿದೆ ಉಗ್ನಿಯಂಬು. ಯಾರು ಬೇಕಂದ್ರೆ ಕಿತ್ಕೊಂಡೋಗಿ, ಯಾರು ಸೌದೆ ಕಟ್ಟಕ್ ಬೇಕಂದ್ರೆ ಪುರಸಭೆ ಒಳಗಡೆ ಹೋಗಿ ನಿಮ್ಗೆ ಉಗ್ನಿಯಂಬ ಸಿಗುತ್ತೆ. ಮತ್ತೆ ಅಲ್ಲಿ ಪೇಪರ್ಗಳು. ನೋಡಿ, ಸರ್ಕಾರ ಎಲೆಕ್ಷನ್ ಟೈಮ್ ಅಲ್ಲಿ ಅಂಗವಿಕಲರು ಓಟ್ ಹಾಕಕ್ ಬಂದಾಗ ವೀಲ್ ಚೇರ್ ಬಳಸ್ಲಿಕ್ಕೆ ಕೊಟ್ಟಿದ್ದಾರೆ. ತುಕ್ಕಿಡಿತಿದೆ ವೀಲ್ ಚೇರ್ಗಳು. ಎಂತ ವ್ಯವಸ್ಥೆ ಇದೆ ಪುರಸಭೆ ಒಳಗಡೆನೆ ಈ ಮಟ್ಟಿಗೆ ವ್ಯವಸ್ಥೆ ಇದೆ ಅಂತಂದ್ರೆ, ಇನ್ನು ವಾರ್ಡ್ಗಳ ಕತೆ ಏನ್ ಹೇಳ್ಬೇಕು ಅನ್ನೋದನ್ನ ತಾವೇ ಊಹೆ ಮಾಡ್ಕೊಂಡ್ರೆ ಸಾಕು. ಬೇರೆಯವ್ರು ಏನು ಹೇಳ್ಬೇಕಾದ ಅವಶ್ಯಕತೆನೇ ಇಲ್ಲ. ಆದ್ರೂ ತಮ್ಗೆ ವಾಸ್ತವಾಂಶ ತಿಳಿಲಿ ಅಂತೇಳಿ ನಾನು ತಮ್ಗೆ ಇದನ್ನ ತೋರ್ಪಡಿಸ್ಲಿಕ್ಕೆ ಬಯಸ್ತಿದ್ದೀನಿ. ಬನ್ನಿ, ಹಾಗೆ ಮುಂದೆ ಹೋಗೋಣ. ನೀವೆಲ್ಲರೂ ಈ ಸೊತ್ತು ಮಾಡಿಸಿ, ಮತ್ತೊಂದು ಮಾಡಿಸಿ ದಾಖಲಾತಿಗಳು ಕೊಡ್ತಿರಲ್ಲ, ಅದು ಎಂತ ಮಾದರಿಯಾಗಿ ಶೇಖರಣೆ ಮಾಡಿಟ್ಟಿದ್ದಾರೆ ಅಂದ್ರೆ ನೀವು ಖುಷಿ ಪಟ್ಬಿಡ್ತೀರಿ. ಫಾರಿನ್ ನಲ್ಲಿ ಯಾರು ರಿಸರ್ಚ್ ಮಾಡ್ಬೇಕಂದ್ರೆ ನಮ್ಮ HD ಕೋಟೆ ಪುರಸಭೆಗೆ ಬಂದ್ರೆ ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಅಂತ ನೋಡಿ ಕಲ್ತ್ಕೊಂಡು ಹೋಗ್ಬೋದು. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದಾರೆ ಕಂಡ್ರೆ. ಬನ್ನಿ ಒಳಗಡೆ ಹೋಗೋಣ ಒಂದ್ಸತಿ ನೋಡೋಣ. ನೋಡ್ರಿ, ನೀವು ಕೊಟ್ಟಿರೋಂತ ದಾಖಲಾತಿಗಳು ಎಷ್ಟು ನೀಟಾಗಿ ಗ್ರಾಮ್ಯಾಟಿಕಲ್ ಆಗಿ ಜೋಡಿಸಿಟ್ಟಿದ್ದಾರೆ ನೋಡಿ. ಇಂಥ ಒಂದು ಇದನ್ನ ಸಂಶೋಧನೆ ಮಾಡೋ ಮಕ್ಳು ಯಾರು ಇದ್ರೆ ಇಲ್ಲಿ ಕಳಿಸ್ಕೊಡಿ. ಕೆಲಸ ಕಲಿಯೋಂಥವ್ರು ಮತ್ತೆ ಈ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಸಿಗಕ್ಕಿಂತ ಮುಂಚೆ ಏನೋ ಅಪ್ರೆಂಟಿಸ್ಶಿಪ್ ಮಾಡ್ತಾರಲ್ಲ, ಅಂಥವ್ರು ಯಾರು ಇದ್ರೆ ಇಲ್ಲಿ ಕಳಿಸ್ಕೊಡಿ, ರಿಸರ್ಚ್ ಮಾಡ್ಲಿ. ಎಷ್ಟು ಅದ್ಭುತವಾಗಿ ಜೋಡಿಸಿದ್ದಾರೆ ನಿಮ್ ದಾಖಲಾತಿಗಳನ್ನ ಅಂದ್ರೆ ಅದು ಹೇಳಕ್ ತೀರದು ಬಿಡ್ರಿ. ಇಂಥ ಒಂದು ವ್ಯವಸ್ಥೆನ ಮೇಂಟೈನ್ ಮಾಡ್ತಿರೋಂಥ ಪುರಸಭೆ ಒಳಗಡೆ ಇನ್ನು ಹೊರಗಡೆ ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ ರಾಜ್ಯದ ಜನತೆ, ಕೋಟೆ ತಾಲೂಕಿನ ಜನತೆ ತಿಳ್ಕೊಬೇಕು ಅಷ್ಟೇ. ನಾವು ನಿಮ್ಗೆ ಪ್ರತ್ಯಕ್ಷವಾಗಿ ತೋರಿಸ್ತಿದೀವಿ. ಯಾಕಂತಂದ್ರೆ 7 ವರ್ಷದಲ್ಲಿ ನಾವು ಕಿರ್ಚ್ಕೊಂಡು ಇದಕ್ಕೆ 10 ಲೆಟರ್ ಕೊಟ್ಟಿದ್ದೀನಿ ಕಣ್ರಿ. ನಾದ್ರ ದಾಖಲಾತಿ ಇದೆ, ಅಭಿಲೇಖಾಲಯ ಮಾಡಿ ನೀಟಾಗಿ ಜೋಡಿಸಿ ಅಂತ ನಾನು ಪ್ರತಿ ಮೀಟಿಂಗಲ್ಲೂ ಪ್ರೊಸೀಡಿಂಗ್ ಮಾಡಿಸಿದ್ದೀನಿ ಕಣ್ರಿ. ಆದ್ರೂ ಆಗ್ಲಿಲ್ಲ. ಹೋರಾಟ ಮಾಡಿದ್ರೆ ನಾವು ಕೆಟ್ಟವರು. ಬನ್ನಿ ಮುಂದೆ. ಏನಾದ್ರು MLA ಅವರು MP ಅವ್ರು ಬಂದಾಗ VIP ಕೊಟ್ಟಿಡಿ ಅಂತ ನಿಲ್ಸಿದ್ವಿ ಕಣ್ರಿ. ಅದ್ ನೋಡಿದ್ರೆ ನಿಮ್ಗೆ ಮುನ್ಸಿಪಾಲಿಟಿ ಅಂದ್ರೆ ಇದು ಅಂತ ಅಂದ್ಬಿಡ್ತೀರ. ಅಷ್ಟು ಚೆನ್ನಾಗಿದೆ ಕಣ್ರಿ. ನೋಡ್ರಿ, ಇದು
MP ಅವ್ರ ರೂಮ್ ಕಂಡ್ರಿ ಇದು. MP ಅವ್ರು ಬಂದಾಗ ನಡೆಯಪ್ಪ ನಾನು ರೂಮ್ಗೆ ಅಂತಂದಾಗ ನೋಡಿ ಇಲ್ಲಿ ತಂದು ಕೂರಿಸ್ಬೇಕಂಡ್ರಿ. ನೋಡ್ರಿ ಹೆಂಗಿದೆ. ಈ ತರ ವ್ಯವಸ್ಥೆಯಲ್ಲಿ ಪುರಸಭೆ ಇದೆ ಅಂತಂದ್ರೆ ಇನ್ನು ಹೊರಗಡೆ ಯಾವ ಮಟ್ಟಕ್ಕೆ ಇರ್ಬೋದು ಅಂತ ತಾವೇ ಯೋಚನೆ ಮಾಡಬೇಕು, ತಮ್ಮ ವಿವೇಚನೆಗೆ ಬಿಡಬೇಕು. ಗೆದ್ದು ನಾವು ಹೋಗಿದೀವಲ್ಲ, ನಾವ್ ಏನೇನು ಮಾಡಕ್ ಆಗಿಲ್ಲ ಕಣ್ರಿ, ಮಾಡಕ್ ಆಗೋದು ಇಲ್ಲ ಕಣ್ರಿ ಇಂಥ ಮುಖ್ಯಾಧಿಕಾರಿಗಳನ್ನ